ಕುಂಭಮೇಳಕ್ಕೆ ಹೋಗುವವರಿಗೆ ತಡ್ತಾ ಇದೆ ಬೆಲೆ ಏರಿಕೆಯ ಪರಿ. ಮೇಳಕ್ಕೆ ಹೋಗುವವರ ಕನಸು ನುಚ್ಚು ನೂರಾಗುವುದು ಪಕ್ಕ. ಫ್ಲೈಟ್ನಲ್ಲಿ ಹೋಗಬೇಕು, ಮಹಾಕುಂಭ ಮೇಳವನ್ನ ನೋಡಬೇಕು, ಪಾಲ್ಗೊಳ್ಳಬೇಕು ಅನ್ಕೊಂಡವರಿಗೆ ಪ್ರೈಸ್ ಹೈಕ್ ಬಿಸಿ ತಟ್ಟಿದೆ. ಮಹಾಕುಂಭ ಮೇಳಕ್ಕೆ ಹೋಗೋರಿಗೆ ಸುಡ್ತಾ ಇದೆ ಪ್ರೈಸ್ ಹೈಕ್ ಬಿಸಿ. ಮೂಲೆ ಮೂಲೆಯಿಂದ ಪ್ರಯಾಗ್ರಾಜ್ಗೆ ಭಕ್ತರ ದಂಡೆ ಬರ್ತಾ ಇದೆ. ಇತ್ತ ಪ್ರಯಾಗ್ರಾಜ್ಗೆ ಹೋಗಬೇಕು ನಾವು ಫ್ಲೈಟ್ನಲ್ಲಿ ಅಂದುಕೊಂಡವರ ಕನಸು ನುಚ್ಚು ನೂರಾಗ್ತಾ ಇದೆ. ಮೇಳಕ್ಕೆ ಹೋಗುವವರ ಕನಸಾಗೆ ಉಳಿಬಹುದೇನೋ. ಟ್ರೈನು ಓನ್ ವೆಹಿಕಲಲ್ಲಿ ಹೋಗ್ತೀವಿ ಅನ್ನೋರು ಹೋಗಿದ್ದಾರೆ, ಈಗಾಗಲೇ ತುಂಬ ಜನ ಹೋಗ್ತಾ ಇದ್ದಾರೆ ಕೂಡ. ಇನ್ನು ನಾಳೆ ಮೌನಿ ಅಮಾವಾಸ್ಯೆ ಇದೆ, 29ನೇ ತಾರೀಕು. ಮೌನಿ ಅಮಾವಾಸ್ಯೆ ದಿನ ಇನ್ನೂ ಕೋಟಿ 4 ರಿಂದ 5 ಕೋಟಿ ಜನ ಸೇರುವಂತಹ ನಿರೀಕ್ಷೆ ಇದೆ. ಸೊ ಆ ಹಿನ್ನೆಲೆ ಟಿಕೆಟ್ಗೆ ಡಿಮ್ಯಾಂಡ್ 30,000 35,000 ಒಂದು ಸೈಡಿಂದ ಹೈಕ್ ಆಗಿರೋದು. ನಾಳೆ ಮೌನಿ ಅಮಾವಾಸ್ಯೆ ಇರೋದ್ರಿಂದ 10 ಕೋಟಿಗೂ ಹೆಚ್ಚು ಜನ ಸೇರುವ ನಿರೀಕ್ಷೆ ಇದೆ. ಕುಂಭಮೇಳಕ್ಕೆ ಹೋಗೋರಿಗೆ ಶಾಕ್. ನಾಳೆ ಒಂದೇ ದಿನ 10 ಕೋಟಿಗೂ ಹೆಚ್ಚು ಭಕ್ತರು ಮಹಾಕುಂಭ ಮೇಳದಲ್ಲಿ ಸೇರೋ ನಿರೀಕ್ಷೆ ಇರೋದ್ರಿಂದ ನೋಡ್ಬೋದು. ಏರ್ ಇಂಡಿಯಾ 21,000, ಪ್ರಯಾಗ್ರಾಜ್ಗೆ 34, 36, 37, 39. ಇದು ರೂಪಾಯಿ ಅಲ್ಲ, ಸಾವಿರಗಳು ಇರೋದು. ಮೂಲೆ ಮೂಲೆಯಿಂದ ಪ್ರಯಾಗ್ರಾಜ್ಗೆ ಭಕ್ತರ ದಂಡೆ ಹರಿದು ಬರ್ತಾ ಇದೆ. ಫ್ಲೈಟ್ಗಳು ಸೋಲ್ಡ್ ಔಟ್ ಆಗಿದೆ. ಬೆಲೆ ಏರಿಕೆ ಮಧ್ಯೆ ಕೂಡ ಪ್ರಯಾಗ್ರಾಜ್ಗೆ ಹೋಗೋರ ಸಂಖ್ಯೆ ಏನು ಕಡಿಮೆ ಇಲ್ಲ. ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಪ್ರತಿನಿಧಿ ಹರ್ಷಿತಾ ಪಾಟೀಲ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಹರ್ಷಿತಾ, ಪ್ರಯಾಗ್ರಾಜಲ್ಲಿ ಮಹಾಕುಂಭ ಮೇಳ ನಡೀತಾ ಇದೆ. ಮಹಾಕುಂಭ ಮೇಳಕ್ಕೆ ದೇಶದ ಮೂಲೆ ಮೂಲೆಯಿಂದ ಭಕ್ತರು ಬರ್ತಾ ಇದ್ದು, ಈಗ ಬೆಲೆ ಏರಿಕೆ ಬಿಸಿ ಕೂಡ ಅಲ್ಲಿ ಏನು ಭಕ್ತರಿಗೆ ತಟ್ತಾ ಇದೆ ಅಂತ. ಸದ್ಯ ಯಾವ ರೀತಿಯಾಗಿ ಇದೆ ಬೆಲೆ ಏರಿಕೆ, ಹೇಗೆ ಅಂತ? ಪವಿತ್ರ, ಈಗ ಏನಂತಂದ್ರೆ ಕುಂಭಮೇಳಕ್ಕೆ ಸಾಕಷ್ಟು ಜನರು ಕೂಡ ಹೋಗ್ಬೇಕು ಅನ್ನೋಂತ ನಿರೀಕ್ಷೆಯಲ್ಲಿ ಕೂಡ ಇರುವಂತದ್ದು. ಹೀಗಾಗಿ ಒಂದ್ ಕಡೆ ಈ ಒಂದು ಕುಂಭಮೇಳಕ್ಕೆ ಹೋಗುವವರೆಗೂ ಕೂಡ ಈಗ ಬೆಲೆ ಏರಿಕೆಯ ಬಿಸಿ ಕೂಡ ತಟ್ತಾ ಇದೆ. ಒಂದ್ ಕಡೆ ಟಿಕೆಟ್ ದರ ಕೂಡ ಡಬಲ್ ಅಲ್ಲ ತ್ರಿಬಲ್ ಆಗಿರುವಂತದ್ದು. ಯಾಕಂತಂದ್ರೆ ಈಗಾಗ್ಲೇ ಫ್ಲೈಟ್ಗೆ ಹೋಗ್ಬೇಕು ಅನ್ಕೊಂಡಿರೋರಿಗೆ ಈಗ ದರ ಏರಿಕೆಯ ಬಿಸಿ ಕೂಡ ತಡ್ತಾ ಇದೆ. ಏನು ಪ್ರಯಾಗ್ರಾಜ್ಗೆ ಈಸಿಯಾಗಿ ಹೋಗ್ಬೇಕು, ಬೇಗ ಹೋಗ್ಬೇಕು ಅನ್ಕೊಂಡಿರೋರಿಗೆ ಫ್ಲೈಟ್ ಗಳನ್ನ ಬುಕ್ ಮಾಡೋಕೆ ಮುಂದಾಗ್ತಾರೆ. ಆದ್ರೆ ಫ್ಲೈಟ್ ಗಳ ದರ ಏರಿಕೆ ಕೂಡ ದುಪ್ಪಟ್ಟಾಗಿರುವಂತದ್ದು. ಈಗಾಗ್ಲೇ ಏನಂತಂದ್ರೆ ಸುಮಾರು 12 ರಿಂದ 7 ಅವರ್ ಜರ್ನಿಗೆ 30 ರಿಂದ 35,000 ರೂಪಾಯಿವರೆಗೂ ಕೂಡ ಇರುವಂತದ್ದು. ಅದರ ಜೊತೆಗೆ ಏನಂತಂದ್ರೆ 2 ರಿಂದ 3 ಅವರ್ಗಳಲ್ಲಿ ಹೋಗ್ಬೇಕನ್ನೋರ್ಗು ಕೂಡ ಅದಕ್ಕಿಂತ ಡಬಲ್ ರೇಟ್ ಅನ್ನ ಎದುರಿಸಬೇಕಾಗಿರುವಂತ ಪರಿಸ್ಥಿತಿ ಕೂಡ ಈಗ ಎದುರಾಗಿರುವಂತದ್ದು. ಒಂದ್ ಕಡೆ ವಿಮಾನದಲ್ಲಿ ಹೋಗೋರ್ಗು ಕೂಡ ಒಂದು ಕನಸು ಕೂಡ ಅವ್ರಿಗೆ ಒಂದು ನುಚ್ಚು ನೂರಾಗಿರುವಂತದ್ದು. ಅದ್ರ ಜೊತೆಗೆ ಏನಂತಂದ್ರೆ ಈಗಾಗ್ಲೇ ಏನಂತಂದ್ರೆ ಮಹಾಕುಂಭ ಮೇಳಕ್ಕೆ ಅಮಾವಾಸ್ಯೆ ಇರೋ ಕಾರಣ ನಾಳೆ ಹೆಚ್ಚು ಜನರು ಕೂಡ ಪ್ರಯಾಣವನ್ನ ಮಾಡ್ತಾ ಇರ್ತಾರೆ. ಹಾಗಾಗಿ ನಾಳೆಗೆ ಅಂತಂದ್ರೆ ಇನ್ನೂ ರೇಟ್ ಕೂಡ ಹೆಚ್ಚಾಗಿರುವಂತದ್ದು. ಅದ್ರಾಗೆ ಈಗಾಗಲೇ ಕೂಡ ಸಾಕಷ್ಟು ಜನರು ಕೂಡ ಒಂದು ರಿಕ್ವೆಸ್ಟ್ ಅನ್ನ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಪ್ರಯಾಗ್ರಾಜ್ಗೆ ಹೋಗುವವರಿಗೆ ದಯವಿಟ್ಟು ಒಂದ್ ರೀತಿಯಾಗಿ ಅವಕಾಶವನ್ನ ಮಾಡಿಕೊಡಿ, ಕಡಿಮೆ ದರದಲ್ಲಿ ಒಂದು ಟಿಕೆಟ್ ಸೌಲಭ್ಯವನ್ನು ಕೂಡ ಮಾಡಿಕೊಡಿ ಅಂತ ಹೇಳಿ ಸಾಕಷ್ಟು ಜನರು ಕೂಡ ಒಂದ್ ರೀತಿಯಾಗಿ ರಿಕ್ವೆಸ್ಟ್ ಅನ್ನ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಈಗಾಗಲೇ ಸಾಕಷ್ಟು ಜನರು ಕೂಡ ಅಂದ್ರೆ ಮೂಲೆಯಿಂದಲೂ ಕೂಡ
ಪ್ರಯಾಗ್ರಾಜ್ಗೆ ಹೋಗ್ಬೇಕಾಗಿರುವಂತ ಇದ್ದಾರೆ, ಕೆಲವರು ಟ್ರೈನ್ಗೆ ಹೋಗ್ತಾ ಇದ್ದಾರೆ, ಕೆಲವರು ಬಸ್ಗಳಿಗೆ ಹೋಗ್ತಾ ಇದ್ದಾರೆ. ಅದ್ರ ಜೊತೆಗೆ ಇನ್ನೊಂದು ಫ್ಲೈಟ್ಗೆ ಹೋಗ್ಬೇಕು, ಈಸಿಯಾಗಿ ಪ್ರಯಾಣವನ್ನ ಮಾಡ್ಬೇಕು ಅನ್ಕೊಂಡಿರೋರ್ಗು ಕೂಡ ಸಾಕಷ್ಟು ಬೆಲೆ ಏರಿಕೆ ಕೂಡ ಕಾಡ್ತಾ ಇರುವಂತದ್ದು. ಈಗಾಗಲೇ ಸಾಕಷ್ಟು ಬಸ್ಗಳ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ, ಹೆಚ್ಚುವರಿ ಬಸ್ಗಳ ವ್ಯವಸ್ಥೆ ಕೂಡ ಇದ್ರೂ ಕೂಡ ರೇಟ್ ಕೂಡ ಹೆಚ್ಚಿಗೆ ಇರೋದ್ರಿಂದ ಯಾರು ಹೋಗೋಕೆ ಆಗ್ತಾ ಇಲ್ಲ. ಯಾಕಂದ್ರೆ ಈಗ ಬಸ್ ಮತ್ತೆ ಟ್ರೈನು ಅಂತಂದ್ರೆ ಹೆಚ್ಚಿಗೆ ಸಮಯ ಪ್ರಯಾಣದ ಸಮಯ ಕೂಡ ಹೆಚ್ಚಿಗೆ ಇರುತ್ತೆ. ಹೀಗಾಗಿ ಈಸಿಯಾಗಿ ಬೇಗ ಹೋಗ್ಬೇಕು ಅಂತ ಹೇಳಿ ಫ್ಲೈಟ್ ಗಳನ್ನ ಬುಕ್ ಮಾಡಕ್ಕೆ ನೋಡಿದ್ರೆ ಪ್ರಯಾಣಿಕರಿಗೆ ಒಂದ್ ರೀತಿಯಾಗಿ ಶಾಕ್ ಕೂಡ ಎದುರಾಗ್ತಾ ಇರುವಂತದ್ದು. ನಾಳೆ ಒಂದೇ ದಿನ ಏನು ಪ್ರಯಾಗ್ರಾಜ್ಗೆ ಹೋಗ್ಬೇಕು ಅನ್ನೋರಿಗೆ ಕೂಡ ಇನ್ನು 10 ಕೋಟಿಗೂ ಹೆಚ್ಚು ಜನರು ಕೂಡ ನಿರೀಕ್ಷೆ ಇರುವಂತದ್ದು. ಹೀಗಾಗಿ ಒಂದ್ ಕಡೆ ಬೆಲೆ ಏರಿಕೆ ಆದ್ರೆ ಇನ್ನೊಂದ್ ಕಡೆ ಹೋಗೋರ್ಗು ಕೂಡ ಬುಕ್ಕೇ ಆಗ್ತಾ ಇಲ್ಲ, ಅಂತವ್ರಿಗೂ ಕೂಡ ಅವಕಾಶನೇ ಸಿಗ್ತಾ ಇಲ್ಲ. ಈಗ ದುಡ್ಡು ಕೊಟ್ಟು ಹೋಗ್ತೀವಿ ಅನ್ನೋರ್ಗು ಕೂಡ ಒಂದು ಟಿಕೆಟ್ ಬುಕ್ ಮಾಡೋಕ್ಕೂ ಕೂಡ ಒಂದು ಅವಕಾಶ ಸಿಗ್ತಾ ಇಲ್ಲ, ಎಲ್ಲವೂ ಕೂಡ ಸೋಲ್ಡ್ ಔಟ್ ಕೂಡ ಆಗಿರುವಂತದ್ದು. ಹೀಗಾಗಿ ಯಾವುದೇ ರೀತಿಯಾಗಿ ಜನರಿಗೆ ಅನುಕೂಲ ಆಗ್ಬೇಕು, ಒಂದ್ ರೀತಿಯಾಗಿ ಪ್ರಯಾಗ್ರಾಜ್ಗೆ ಹೋಗ್ಬೇಕು ಅನ್ಕೊಂಡಿರೋರಿಗೆ ಅಲ್ಲಿ ಒಂದು ಕುಂಭಮೇಳವನ್ನ ಕಣ್ತುಂಬಿಕೊಳ್ಬೇಕು ಅಂತ ಸಾಕಷ್ಟು ಜನರು ಕೂಡ ಅನ್ಕೊಳ್ತಾ ಇದ್ದಾರೆ. ಅಂತವ್ರಿಗೆ ದಯವಿಟ್ಟು ವ್ಯವಸ್ಥೆಯನ್ನ ಮಾಡಿಕೊಡಿ ಅಂತ ಹೇಳಿ ಕೂಡ ಈಗ ಸಾಕಷ್ಟು ಜನರು ಕೂಡ ಒಂದು ರಿಕ್ವೆಸ್ಟ್ ಅನ್ನ ಕೂಡ ಮಾಡ್ಕೊಳ್ತಾ ಇರುವಂತದ್ದು. ಪವಿತ್ರ, ಹೆಸ್ರೇ ಹರ್ಷಿತಾ, ನೀ ಆಗಲೇ ಹೇಳ್ದಂಗೆ ಪ್ರಯಾಗ್ರಾಜ್ಗೆ ಫ್ಲೈಟ್ ಅಲ್ಲಿ ಹೋಗಬೇಕು ಅಂದ್ರೆ ಈಗ ಆಕಾಶದ ಎತ್ತರಕ್ಕೇನೆ ಅದರ ಪ್ರೈಸ್ ಅಮೌಂಟ್ ಕೂಡ ಹೋಗಿದೆ, ನಾವು ಗಮನಿಸಬಹುದು. ಬಟ್ ಈಗ ಸಾಕಷ್ಟು ಜನ ನೀವೇ ಹೇಳ್ದಂಗೆ ಬೇರೆ ಬೇರೆ ಟ್ರೈನ್ ಆಗಿರ್ಬೋದು, ಬಸ್ ಆಗಿರ್ಬೋದು, ಅಥವಾ ಸ್ವಂತ ವೆಹಿಕಲ್ಗಳಲ್ಲೂ ಕೂಡ ಹೋಗ್ತಾ ಇದ್ದಾರೆ. ಸೊ ಅವ್ರಿಗೆ ಅಂದ್ರೆ ಟ್ರೈನ್ ಟಿಕೆಟ್ ದರದಲ್ಲಿ ಯಾವುದೇ ರೀತಿ ವ್ಯತ್ಯಾಸಗಳು ಕಂಡು ಬಂದಿಲ್ವಾ? ಕೇವಲ ಫ್ಲೈಟ್ ಅಲ್ಲಿ ಮಾತ್ರ ಈ ರೀತಿ ಬದಲಾವಣೆಗಳು ಇರೋದು ಹೇಗೆ ಅಂತ? ಎಸ್ ಪವಿತ್ರ, ಫ್ಲೈಟ್ಗಳು ಕೂಡ ಈಗ ಒಂದ್ ರೀತಿಯಾಗಿ ನಾಳೆ ಅಮಾವಾಸ್ಯೆ ಇರೋ ಕಾರಣ ಇವತ್ತು ಸಾಕಷ್ಟು ಜನರು ಕೂಡ ಬುಕ್ಕಿಂಗ್ ಮಾಡ್ಬೇಕು ಅಂತ ಅನ್ಕೊಂಡಿರ್ತಾರೆ, ಅಂತವ್ರಿಗೆ ಫ್ಲೈಟ್ ದರ ಕೂಡ ಏರಿಕೆ ಆಗಿದೆ. ಒಂದ್ ಕಡೆ ಟ್ರೈನ್ ದರ ಕೂಡ ಅಂದ್ರೆ ಟ್ರೈನ್ ದರ ಕೂಡ ಏನು ಅವರಿಗೆ ಪ್ರಯಾಣಿಕರಿಗೆ ಅನುಕೂಲವಾಗಿರುವಂತಹ ದರದಲ್ಲೇ ಇದ್ರೂ ಕೂಡ ಯಾವುದೇ ರೀತಿಯಾಗಿ ಬುಕ್ಕಿಂಗ್ಗೆ ಅವಕಾಶ ಸಿಗ್ತಾ ಇಲ್ಲ. ಯಾಕಂತಂದ್ರೆ ಎಲ್ಲ ಟಿಕೆಟ್ಗಳು ಕೂಡ ಸೋಲ್ಡ್ ಔಟ್ ಆಗಿದೆ. ಫೆಬ್ರವರಿ 2nd ವೀಕ್ ವರೆಗೂ ಕೂಡ ಎಲ್ಲ ಟಿಕೆಟ್ಗಳು ಕೂಡ ಸೋಲ್ಡ್ ಔಟ್ ಆಗಿದೆ. ಸಾಕಷ್ಟು ಜನರು ಕೂಡ ಬುಕ್ ಮಾಡಿರೋರು ಕೂಡ ವೇಟಿಂಗ್ ಲಿಸ್ಟ್ ನಲ್ಲಿ ಇರೋದ್ರಿಂದ ಅವ್ರಿಗೆ ಸರಿಯಾಗಿರುವಂತಹ ಟಿಕೆಟ್ ಕೂಡ ಸಿಗ್ತಾ ಇಲ್ಲ. ಅದ್ರ ಜೊತೆಗೆ ಏನಂತಂದ್ರೆ ಬಸ್ಗಳಲ್ಲೂ ಕೂಡ ಸಾಕಷ್ಟು ರಶ್ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಸಾಕಷ್ಟು ಜನರು ಕೂಡ ಟ್ರೈನ್ಗಳಿಗೆ ಹೋಗ್ಬೇಕು ಅಂತ ಅನ್ಕೊಳ್ತಾ ಇದ್ದಾರೆ. ಆದ್ರೆ ಟ್ರೈನ್ಗಳ ಟಿಕೆಟ್ಗಳು ಕೂಡ ಕನ್ಫರ್ಮೇಶನ್ ಆಗ್ತಾ ಇಲ್ಲ. ಹೀಗಾಗಿ ಅವರ ದುಡ್ಡು ಕೊಟ್ಟು ಹೋಗೋಕೆ ರೆಡಿ ಇದ್ರು ಕೂಡ ಯಾವುದೇ ರೀತಿಯಾಗಿ ಟಿಕೆಟ್ಗಳು ಸಿಗ್ತಾ ಇಲ್ಲ, ಎಲ್ಲವೂ ಕೂಡ ಸೋಲ್ಡ್ ಔಟ್ ಆಗಿವೆ. ಅದ್ರ ಜೊತೆಗೆ ಏನಂತಂದ್ರೆ ಟ್ರೈನ್ ಟಿಕೆಟ್ ಕೂಡ ಕೊಂಚ ಹೆಚ್ಚು ಕಮ್ಮಿ ಆಗಿರುವಂತದ್ದು. ಯಾಕಂತಂದ್ರೆ ಈ ಟೈಮಲ್ಲಿ ಸಾಕಷ್ಟು ಜನರು ಕೂಡ ಪ್ರಯಾಣ ಮಾಡ್ತಾರೆ. ಈಗ ಕೆಲವರಿಗೆ ಟಿಕೆಟ್ ಸಿಗತ್ತೆ, ಕೆಲವರಿಗೆ ಸಿಗಲ್ಲ. ಅದ್ರ ಜೊತೆಗೆ ಏನಂತಂದ್ರೆ ಸಾಕಷ್ಟು ಏನು ಬುಕ್ಕಿಂಗ್ ಅನ್ನ ಮಾಡ್ಕೊಂಡಿರ್ತಾರೆ, AC ಆಗಿರ್ಬೋದು, ನಾರ್ಮಲ್ ಕೋಚ್ಗಳಾಗಿರ್ಬೋದು, ಆ ಒಂದು ಟಿಕೆಟ್ಗಳು ಕೂಡ ಕನ್ಫರ್ಮೇಶನ್ ಆಗ್ತಾ ಇಲ್ಲ. ಆ ಒಂದು ಟಿಕೆಟ್ ಕನ್ಫರ್ಮೇಶನ್ಗೋಸ್ಕರನೂ ಕೂಡ ಸಾಕಷ್ಟು ಜನರು ಕೂಡ ಪರದಾಡ್ತಾ ಇದ್ದಾರೆ. ಯಾಕಂತಂದ್ರೆ ಸಾಕಷ್ಟು ಮೂಲೆಗಳಿಂದಲೂ ಕೂಡ ಜನರು ಹೋಗ್ಬೇಕಾಗಿರುವಂತ ಪರಿಸ್ಥಿತಿ ಇದೆ. ಹೀಗಾಗಿ ಎಲ್ಲ ಟ್ರೈನ್ಗಳು ಕೂಡ ಒಂದ್ ರೀತಿಯಾಗಿ ರಶ್ ಆಗ್ತಾ ಇದೆ. ಹೆಚ್ಚುವರಿ ಟ್ರೈನ್ಗಳ ಇದ್ರೂ ಕೂಡ ಆ ಒಂದು ಟ್ರೈನ್ಗಳ ಟಿಕೆಟ್ ಬುಕ್ ಮಾಡಿದ್ರು ಕೂಡ ಅವರಿಗೆ ಯಾವುದೇ ರೀತಿಯಾಗಿ ಟಿಕೆಟ್ ಸೌಲಭ್ಯ ಸಿಗ್ತಾ ಇಲ್ಲ, ಎಲ್ಲವೂ ಕೂಡ ಸೋಲ್ಡ್ ಔಟ್ ಆಗಿದೆ. ಒಂದು ಕಡೆ ಬುಕ್ ಮಾಡಿರೋರ್ಗೂ ಕೂಡ ಟಿಕೆಟ್ ಕನ್ಫರ್ಮೇಶನ್ ಆಗ್ತಾ ಇಲ್ಲ. ಹೀಗಾಗಿ ಸಾಕಷ್ಟು ಪ್ರಯಾಣ